ನೀವು ಪತ್ರಕರ್ತರಾಗೋ ಆಸೆ ಇದೆಯಾ? ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು. ಇದು ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ 5 ಸ್ಟಾರ್ ರೇಟೆಡ್ ಕೋರ್ಸ್. ಯಾವುದೇ ಡಿಗ್ರಿ ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು. ಜರ್ನಲಿಸಂ ಡಿಗ್ರಿಯನ್ನೇ ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು. ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು, ಜಾಯಿನ್ ಕೂಡ ಆಗ್ಬೋದು. ಭೂಮಿಗೆ ಗುರುತ್ವಾಕರ್ಷಣ ಬಲ, ಅಯಸ್ಕಾಂತೀಯ ಬಲ ಇರೋದು ಎಲ್ರಿಗೂ ಗೊತ್ತಿರೋ ವಿಚಾರ. ವಿಜ್ಞಾನ ಇಷ್ಟೆಲ್ಲ ಅಭಿವೃದ್ಧಿಯಾಗಿದ್ರೂ ಭೂಮಿಯ ವಾತಾವರಣಕ್ಕೆ ಇನ್ನೊಂದು ಪ್ರಮುಖ ಲಕ್ಷಣ ಇದೆ ಅನ್ನೋದು ಇದುವರೆಗೂ ಗೊತ್ತಿರಲಿಲ್ಲ. ಭೂದೇವಿ ಈಗಷ್ಟೇ ಮನುಷ್ಯನಿಗೆ ಹೊಸ ಶಾಕ್ ಕೊಟ್ಟಿದ್ದಾಳೆ. ಅದು ಅಂತಿಂಥ ಶಾಕ್ ಅಲ್ಲ, ಪಕ್ಕ ಪವರ್ಫುಲ್ ಎಲೆಕ್ಟ್ರಿಕ್ ಶಾಕೆ. ನೀನೇನು ಕರೆಂಟ್ ಉತ್ಪಾದನೆ ಮಾಡೋದು, ನನ್ನ ಮೈ ತುಂಬ ಕರೆಂಟೇ ಹರಿತಾ ಇದೆ ನೋಡುವಂಥ ದಿಗ್ಭ್ರಮೆ ಮೂಡಿಸಿದೆ ಭೂಮಿ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ ಇರೋ ವಿಚಾರ ಕೊನೆಗೂ ಪ್ರೂವ್ ಆಗಿದೆ. ಹಾಗಿದ್ರೆ ಎಲ್ಲಿದೆ ಈ ಎಲೆಕ್ಟ್ರಿಕ್ ಫೀಲ್ಡ್, ಇದರ ಕೆಲಸ ಏನು, ಇದು ಯಾಕಿದೆ, ಎಲ್ಲಿಂದ ಉತ್ಪತ್ತಿ ಆಗುತ್ತೆ, ಇದುವರೆಗೂ ಈ ಬಗ್ಗೆ ಎಲ್ಲ ವಿಚಾರಗಳು ಗೊತ್ತಾಗಿವೆ. ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ಮಗ.com. ನಾನು ಅಮರ್ ಪ್ರಸಾದ್. 60 ವರ್ಷಗಳ ನಿಗೂಢತೆಗೆ ಮುಕ್ತಿ, ಕೊನೆಗೂ ಸಿಕ್ತು ಪ್ರೂಫ್. ಸ್ನೇಹಿತರೆ, ಒಂದು ವಸ್ತು ಸ್ಪೇಸ್ನಿಂದ ಭೂಮಿ ಕಡೆಗೆ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಉದಾಹರಣೆಗೆ ಕ್ಷುದ್ರ ಗ್ರಹ ಅಥವಾ ವಿಮಾನದಿಂದ ಧುಮುಕಿದ ಸ್ಕೈ ಡೈವರ್ ಅಂತ ಅನ್ಕೊಳ್ಳಿ. ಭೂಮಿ ಕಡೆಗೆ ಬರ್ತಿರೋ ಆ ವಸ್ತು ಅಥವಾ ವ್ಯಕ್ತಿಯ ವೇಗ ಪ್ರತಿ ಸೆಕೆಂಡ್ಗೆ 9.8 ಮೀಟರ್ನಷ್ಟು ಜಾಸ್ತಿ ಆಗುತ್ತೆ. ಇದನ್ನೇ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಹೇಳೋದು. ಇದು ಭೂಮಿಯ ಮೊದಲ ಪ್ರಮುಖ ಹಾಗೂ ಇಂಪಾರ್ಟೆಂಟ್ ಲಕ್ಷಣ, ಗುರುತ್ವಾಕರ್ಷಣ ಬಲದ ಪ್ರಭಾವ. ಇಡೀ ಯೂನಿವರ್ಸ್ ಕೆಲಸ ಮಾಡ್ತಿರೋದೇ ಈ ಗುರುತ್ವದ ಆಧಾರದಲ್ಲಿ. ಭೂಮಿಯಲ್ಲಿ ವಾತಾವರಣ ಇರೋದು, ಜೀವಿಗಳ ಉಗಮ ಆಗಿರೋದು, ಟೈಮ್ ನಿಗದಿಯಾಗಿರೋದು ಇದೇ ಗುರುತ್ವದಿಂದ. ಅದೇ ರೀತಿ 25,000ದಿಂದ 65,000 ನ್ಯಾನೋ ಟೆಸ್ಲಾದಷ್ಟು ರೇಂಜ್ನಲ್ಲಿರೋ ಶಕ್ತಿಯೊಂದು ಭೂಮಿಗೆ ಸೂರ್ಯನ ಕರೋನಲ್ ಮಾಸ್ ಎಜೆಕ್ಷನ್, ಸೌರ ಮಾರುತ ಹಾಗೂ ಕಾಸ್ಮಿಕ್ ಕಿರಣಗಳಿಂದ ರಕ್ಷಣೆ ಕೊಡುತ್ತೆ. ಇದನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಎನ್ನಲಾಗುತ್ತೆ. ಇದು ಭೂಮಿಯ 2ನೇ ಪ್ರಮುಖ ಲಕ್ಷಣ. ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ ಅಂದರೆ ಇಲ್ಲಿ ಎಲ್ಲ ಸುಟ್ಟು ಬೂದಿ ಆಗುತ್ತೆ. ನೆಕ್ಸ್ಟ್ 3ನೇ ಲಕ್ಷಣ, ಭೂಮಿಯ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ವಿದ್ಯುತ್ ಕ್ಷೇತ್ರ ಇದೆ, ವಿದ್ಯುತ್ ವಲಯ ಇದೆ ಅಂತ ವಿಜ್ಞಾನಿಗಳು 60 ವರ್ಷಗಳಿಂದ ಊಹೆ ಮಾಡ್ತಾ ಬಂದಿದ್ರು. ಆದ್ರೀಗ ನಾಸಾಗೆ ವಿದ್ಯುತ್ ಕ್ಷೇತ್ರದ ಬಗ್ಗೆ, ಈ ವಿದ್ಯುತ್ ವಲಯ ಇರೋದ್ರ ಬಗ್ಗೆ ಸಾಕ್ಷ್ಯ ಸಿಕ್ಕಿದೆ, ಆಧಾರ ಸಿಕ್ಕಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಆಂಬಿಪೋಲಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರೆಯಲಾಗಿದೆ. ವಾತಾವರಣ ಇರೋ ಎಲ್ಲ ಗ್ರಹದಲ್ಲೂ ಇರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್. ಭೂಮಿಯ ಅಯಾನು ಮಂಡಲದಲ್ಲಿ ವಿದ್ಯುತ್ ಉತ್ಪಾದಿಸ್ತಾನೆ ಸೂರ್ಯ. ನಾಸಾ ವಿಜ್ಞಾನಿಗಳು, ಅದರಲ್ಲೂ ಗೋಡ್ವಾರ್ಡ್ ಸ್ಪೇಸ್ ಫ್ಲೈಟ್ ಸೆಂಟರ್ನ ಎಂಡ್ಯೂರೆನ್ಸ್ ಮಿಷನ್ನ ತಜ್ಞರು ನೇಚರ್ ಜರ್ನಲ್ನಲ್ಲಿ ಭೂಮಿಯ ಎಲೆಕ್ಟ್ರಿಕ್ ಫೀಲ್ಡ್ನ ಮಾಹಿತಿಯನ್ನು ಪಬ್ಲಿಷ್ ಮಾಡಿದ್ದಾರೆ. ಇದರಲ್ಲಿ ವಾತಾವರಣ ಇರೋ ಯಾವುದೇ ಗ್ರಹದಲ್ಲಿ ಆಂಬಿಪೋಲಾರ್ ಫೀಲ್ಡ್ ಇರುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಮೊದಲ ಬಾರಿಗೆ ವಿಜ್ಞಾನಿಗಳು ವಿದ್ಯುತ್ತನ್ನು ಅಳತೆ ಮಾಡಿದ್ದಾರೆ, ಮೆಷರ್ ಮಾಡಿದ್ದಾರೆ. ವಾತಾವರಣದಲ್ಲಿ 60ರಿಂದ 300 ಕಿಲೋಮೀಟರ್ ಎತ್ತರದಲ್ಲಿ ಅಯಾನು ಮಂಡಲ ಅಥವಾ ಅಯಾನೋಸ್ಪಿಯರ್ ಇದೆ. ಸೂರ್ಯನಿಂದ ಬರೋ ಅಲ್ಟ್ರಾ ವೈಲೆಟ್ ಅಥವಾ ಅತಿ ನೇರಳೆ ಕಿರಣಗಳು ಅಯಾನು ಮಂಡಲದಲ್ಲಿರೋ ಕಣಗಳ ಮೇಲೆ ಬಿದ್ದಾಗ ಆ ಕಣಗಳಲ್ಲಿರೋ ಎಲೆಕ್ಟ್ರಾನ್ಗಳನ್ನು ಹೊರಹಾಕುತ್ತೆ. ಆಗ ಈ ಕಣಗಳು ಅಯಾನುಗಳಾಗಿ ಮಾರ್ಪಾಡಾಗ್ತವೆ. ಈ ಪ್ರಕ್ರಿಯೆಯಲ್ಲಿ ವಿದ್ಯುತ್ ಕ್ಷೇತ್ರ ಉಂಟಾಗುತ್ತೆ. ಇಡೀ ಭೂಮಿಯ ಸುತ್ತ ಅಥವಾ ವಾತಾವರಣ ಇರೋ ಯಾವುದೇ ಗ್ರಹದ ಸುತ್ತ ಇದೇ ರೀತಿಯ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಅಂತ ವಿಜ್ಞಾನಿಗಳು ಈಗ ಹೇಳಿದ್ದಾರೆ. ವಿದ್ಯುತ್ ಕ್ಷೇತ್ರದ ಕುರುಹು ಕೊಟ್ಟಿದ್ದ ಪೋಲಾರ್ ವಿಂಡ್ಗಳು 1968ರಲ್ಲಿ ಭೂಮಿಯ ಉತ್ತರ ಹಾಗೂ ದಕ್ಷಿಣ ಧ್ರುವದ ಕಡೆಗೆ ಹಾರಾಡ್ತಿದ್ದ ಸ್ಪೇಸ್ ಕ್ರಾಫ್ಟ್ಗಳಿಗೆ ವಾತಾವರಣದಲ್ಲಿ ನಿಗೂಢವಾದ ರಚನೆಗಳು ಕಂಡುಬರೋದರ ಜೊತೆಗೆ ಸ್ಪೇಸ್ ಕ್ರಾಫ್ಟ್ಗಳು ಇವುಗಳನ್ನು ಫೀಲ್ ಮಾಡಿದ್ವು. ಬ್ಲ್ಯಾಕ್ ಹೋಲ್ಗಳಲ್ಲಿ ರಿಲೇಟಿವಿಸ್ಟಿಕ್ ಜೆಟ್ ಇರೋ ಥರ ಭೂಮಿಯ ಧ್ರುವ ಪ್ರದೇಶಗಳಲ್ಲಿ ವಾತಾವರಣದಿಂದ ಆಚೆಗೆ ಪ್ಲಾಸ್ಮಾ ಜೆಟ್ಗಳು ಹೋಗ್ತಾ ಇದ್ವು. ವಿಜ್ಞಾನಿಗಳು ಇವುಗಳನ್ನು ಪೋಲಾರ್ ವಿಂಡ್ಗಳು ಅಂತ ಕರೆದ್ರು. ಸೂಪರ್ಸಾನಿಕ್ ವೇಗದಲ್ಲಿ ಪ್ಲಾಸ್ಮಾ ಪಾರ್ಟಿಕಲ್ಗಳು ಈ ವಿಂಡ್ಗಳ ಮೂಲಕ ಬಾಹ್ಯಾಕಾಶಕ್ಕೆ ಚಿಮ್ತಾ ಇದ್ವು. ವಾತಾವರಣದಲ್ಲಿರೋ ಪ್ಲಾಸ್ಮಾ ಈ ಪೋಲಾರ್ ವಿಂಡ್ಗಳ ಮೂಲಕ ಸ್ಪೇಸ್ಗೆ ಯಾಕೆ ಹೋಗ್ತಾ ಇದೆ ಅಂತ ಸ್ಟಡಿ ಮಾಡಿದಾಗ ವಾತಾವರಣದಲ್ಲಿ ಕಣ್ಣಿಗೆ ಕಾಣದ ನಿಗೂಢ ಶಕ್ತಿ ಇರೋದು, ಎಲೆಕ್ಟ್ರಿಕ್ ಫೀಲ್ಡ್ ಇರೋದು, ಇದರಿಂದ ಹೀಗಾಗ್ತಿರ್ಬೋದಾ ಅನ್ನೋ ಡೌಟ್ ಶುರುವಾಗಿತ್ತು. ಸೂರ್ಯನಿಂದ ವಾತಾವರಣ ಬಿಸಿಯಾದಾಗ ಗಾಳಿ ಸ್ಪೇಸ್ಗೆ ಎಸ್ಕೇಪ್ ಆಗೋದು ಕಾಮನ್. ಆದರೆ ಪೋಲಾರ್ ವಿಂಡ್ಗಳಲ್ಲಿ ಕಣಗಳು ತಣ್ಣಗಿರ್ತಾ ಇದ್ವು. ಹಾಗಾಗಿ ಸೂರ್ಯನಿಂದ ಇವು ಉಂಟಾಗ್ತಿಲ್ಲ ಅನ್ನೋದು ಕನ್ಫರ್ಮ್ ಆಗಿತ್ತು. ಆದರೆ ಆಶ್ಚರ್ಯ ಅಂದರೆ ಶಬ್ದದ ವೇಗಕ್ಕಿಂತ ವೇಗವಾಗಿ ಪೋಲಾರ್ ವಿಂಡ್ಗಳಲ್ಲಿ ಅಯಾನುಗಳು ಸ್ಪೇಸ್ಗೆ ಎಸ್ಕೇಪ್ ಆಗ್ತಾ ಇದ್ವು.
ಯಾವುದೋ ಒಂದು ಶಕ್ತಿ ಈ ಕಣಗಳನ್ನು ಇಷ್ಟು ವೇಗದಲ್ಲಿ ಹೊರ ಹಾಕ್ತಿರೋದು ಗೊತ್ತಿದ್ರೂ ಕೂಡ ಅದು ಯಾವ ಶಕ್ತಿ, ಎಲೆಕ್ಟ್ರಿಕ್ ಫೀಲ್ಡೇನಾ ಅನ್ನೋದನ್ನು ಪ್ರೂವ್ ಮಾಡುವಷ್ಟು ಸ್ಟ್ರಾಂಗ್ ಆಗಿ ಆ ಫೀಲ್ಡ್ ಇರಲಿಲ್ಲ. ಜೊತೆಗೆ ಆ ಶಕ್ತಿಯನ್ನು ರೀಡ್ ಮಾಡೋ ಟೆಕ್ನಾಲಜಿ ಕೂಡ ವಿಜ್ಞಾನಿಗಳ ಬಳಿ ಇರಲಿಲ್ಲ. ಆಮೇಲೆ ಕೇವಲ ಒಂದು ಕಡೆ ಈ ವಿಂಡ್ಗಳು ಕಾಣಿಸ್ತಾ ಇರಲಿಲ್ವಲ್ಲ, ಒಂದಕ್ಕೊಂದು 100 ಕಿಲೋಮೀಟರ್ ದೂರದಲ್ಲಿ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದ್ವು. ಸೊ ಇವುಗಳ ಬಗ್ಗೆ ಅಧ್ಯಯನ ಮಾಡೋಕೆ ಅಂತಲೇ ನಾಸಾ ವಿಜ್ಞಾನಿಗಳು ಉತ್ತರ ಧ್ರುವದ ಬಳಿ 768 ಕಿಲೋಮೀಟರ್ ಎತ್ತರಕ್ಕೆ ಎಂಡ್ಯೂರೆನ್ಸ್ ರಾಕೆಟ್ ಲಾಂಚ್ ಮಾಡಿದ್ರು. ಇದು ಕೇವಲ 19 ನಿಮಿಷಗಳ ಫ್ಲೈಟ್. ಇದರ ಹಾರಾಟದ ವೇಳೆ ರೆಕಾರ್ಡ್ ಆದ ದಾಖಲೆಗಳಿಂದ ವಾತಾವರಣದಲ್ಲಿ ವಿದ್ಯುತ್ ಕ್ಷೇತ್ರ ಇರೋದು ಸಾಬೀತಾಯಿತು. 518 ಕಿಲೋಮೀಟರ್ ಎತ್ತರದಲ್ಲಿ 0.55 ವೋಲ್ಟ್ ಚಾರ್ಜ್. ಎಂಡ್ಯೂರೆನ್ಸ್ ಕಲೆಕ್ಟ್ ಮಾಡಿರೋ ಡೇಟಾ ಪ್ರಕಾರ ಭೂಮಿಯಿಂದ 518 ಕಿಲೋಮೀಟರ್ ಎತ್ತರದಲ್ಲಿ 0.55 ವೋಲ್ಟ್ನ ಚಾರ್ಜ್ ಇರೋ ವಿದ್ಯುತ್ ಕ್ಷೇತ್ರ ಇರೋದು ಗೊತ್ತಾಗಿದೆ. ಒಂದು ಪಾಯಿಂಟ್ನಲ್ಲಿ ಅಳತೆ ಮಾಡಿದ್ರೆ ಇದು ಸಾಮಾನ್ಯವಾಗಿ ಒಂದು ವಾಚ್ನ ಬ್ಯಾಟ್ರಿಯಷ್ಟು ಪವರ್ ಅಷ್ಟೇ. ಆದರೆ ವಾತಾವರಣದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ನಿಂದ ಉಂಟಾಗಿರೋ ವೋಲ್ಟೇಜ್ ಡಿಫರೆನ್ಸ್ನಿಂದಾಗಿ ಹೈಡ್ರೋಜನ್ ಅಯಾನುಗಳು ವಾತಾವರಣದಿಂದ ಆಚೆಗೆ ಹೋಗ್ತಿವೆ. ಹೇಗೆ? ಪೋಲಾರ್ ವಿಂಡ್ಗಳ ಮೂಲಕ ಪ್ಲಾಸ್ಮಾ ರೂಪದಲ್ಲಿ ಹೈಡ್ರೋಜನ್ ಎಸ್ಕೇಪ್ ಆಗ್ತಾ ಇದೆ. ಗುರುತ್ವಾಕರ್ಷಣ ಬರಕ್ಕೆ ವಿರುದ್ಧವಾಗಿ ಈ ರೀತಿ ಅಯಾನುಗಳು ವಾತಾವರಣಕ್ಕೆ ಅದನ್ನು ರಿಲೀಸ್ ಮಾಡೋಕ್ಕೆ ಸಾಧ್ಯನಾ? ಖಂಡಿತ ಹೌದು. ಆಗಲೇ ಹೇಳಿದ ಹಾಗೆ ಸೌಂಡ್ ಬ್ಯಾರಿಯರ್ ಬ್ರೇಕ್ ಮಾಡಿಕೊಂಡು ಅಯಾನುಗಳು ಸ್ಪೇಸ್ಗೆ ಹೋಗ್ತವೆ. ಕೇವಲ 0.55 ವೋಲ್ಟ್ನ ಚಾರ್ಜ್ ಗುರುತ್ವಾಕರ್ಷಣೆಯ ಬರೋಬ್ಬರಿ 10.6 ಪಟ್ಟು ಸ್ಟ್ರಾಂಗ್ ಫೋರ್ಸ್ನಲ್ಲಿ ಅಯಾನುಗಳನ್ನು ಬಾಹ್ಯಾಕಾಶಕ್ಕೆ ಹಾಕ್ತಾ ಇದೆ. ನೀವು ಕನ್ವೇಯರ್ ಬೆಲ್ಟ್ ನೋಡಿರ್ತೀರಲ್ಲ, ಫ್ಯಾಕ್ಟ್ರಿಗಳಲ್ಲಿ ವಸ್ತುಗಳನ್ನು ಮೇಲೆತ್ಕೊಂಡು ಹೋಗೋಕೆ ಬಳಸೋ ಬೆಲ್ಟ್ ಇರ್ತಾವಲ್ಲ, ಆ ಬೆಲ್ಟ್ ರೀತಿ ಈ ಎಲೆಕ್ಟ್ರಿಕ್ ಫೀಲ್ಡ್ ವಾತಾವರಣವನ್ನು ಸ್ಪೇಸ್ಗೆ ಎತ್ಕೊಂಡು ಹೋಗ್ತಿದೆ ಅಂತ ನಾಸಾ ವಿಜ್ಞಾನಿಗಳು ಹೇಳಿದ್ದಾರೆ. ವಿಜ್ಞಾನಿಗಳ ತಲೆಯಲ್ಲಿ 108 ಪ್ರಶ್ನೆ. ಸ್ನೇಹಿತರೆ, ಗುರುತ್ವಾಕರ್ಷಣ ಬಲ, ಮ್ಯಾಗ್ನೆಟಿಕ್ ಫೀಲ್ಡ್ ಯಾವಾಗಿಂದ ಈ ಭೂಮಿಯಲ್ಲಿದೆಯೋ ಆವಾಗಿಂದಲೂ ಅವುಗಳೊಂದಿಗೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಇತ್ತು. ಭೂಮಿಯ ಮೂಲಭೂತ ಲಕ್ಷಣಗಳಲ್ಲಿ ಇದು ಕೂಡ ಒಂದು. ಇದು ಹೇಗಾಯಿತು ಅಂದರೆ, ಇಷ್ಟು ವರ್ಷ ನಮಗೆ ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ವಿಷ್ಣು ಮಾತ್ರ ಗೊತ್ತಿದ್ರು, ಈಶ್ವರ ಗೊತ್ತಿರಲಿಲ್ಲ ಅನ್ನೋ ಥರ ಆಗಿದೆ. ಅಥವಾ ಆ ಮೂವರಲ್ಲಿ ಇಬ್ಬರು ಗೊತ್ತಿದ್ರು, ಯಾರೋ ಒಬ್ರು ಗೊತ್ತಿರಲಿಲ್ಲ ಅನ್ನೋ ಥರ ಆಗಿದೆ. ಭೂಮಿ ಎಷ್ಟು ವಿಸ್ಮಯಕಾರಿ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಸಿಗಲ್ಲ. ವಾತಾವರಣ ಉಗಮ ಆದಾಗಿನಿಂದಲೂ ಇದಿದೆ. ನಿರಂತರವಾಗಿ ಪೋಲಾರ್ ವಿಂಡ್ಗಳ ಮೂಲಕ ಅಯಾನುಗಳು ಸ್ಪೇಸಿಗೆ ಹೋಗ್ತಾನೆ ಇವೆ. ಆದರೆ ಕಾರಣ ಗೊತ್ತಾಗಿರೋದು ಬುದ್ಧಿವಂತ ಮನುಷ್ಯಂಗೆ 2024ರಲ್ಲಿ. ಈಗ ಈ ಎಲೆಕ್ಟ್ರಿಕ್ ಫೀಲ್ಡ್ ಭೂಮಿಯ ವಾತಾವರಣದ ಎವಲ್ಯೂಷನ್ನಲ್ಲಿ ಯಾವ ರೀತಿ ಪ್ರಭಾವ ಬೀರಿರಬಹುದು, ನಮ್ಮ ಸುತ್ತಮುತ್ತಲ ಪರಿಸರದ ರಚನೆಗೆ ಹೇಗೆ ಕಾರಣ ಆಗಿರ್ಬೋದು ಅಂತ ಎಲ್ಲ ಪ್ರಶ್ನೆಗಳು ಉಗಮ ಆಗ್ತಾ ಇವೆ. ಒಂದು ಕಡೆ ಗುರುತ್ವ ವಾಯುಮಂಡಲವನ್ನು ಭೂಮಿಯೊಂದಿಗೆ ಭದ್ರವಾಗಿ ಹಿಡಿದಿಟ್ಕೊಂಡು ಜೀವಿಗಳ ಉಗಮಕ್ಕೆ ಕಾರಣ ಆಗಿದೆ. ಇನ್ನೊಂದು ಕಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಭೂಮಿಯ ಹೊರಗಿನ ಶಕ್ತಿಗಳಿಂದ ಜೀವಿಗಳನ್ನು ರಕ್ಷಣೆ ಮಾಡ್ತಾ ಇದೆ. ಈಗ ಈ ಮೂರನೇ ಶಕ್ತಿ ಎಲೆಕ್ಟ್ರಿಕ್ ಫೀಲ್ಡ್ ವಾತಾವರಣವನ್ನು ಬ್ಯಾಲೆನ್ಸ್ನಲ್ಲಿಡೋ ಕೆಲಸ ಮಾಡ್ತಾ ಇದೆಯಾ, ಒಂದು ರೀತಿ ಭೂಮಿಯನ್ನು ಕಾಪಾಡ್ತಿದೆಯಾ ಅನ್ನೋ ಪ್ರಶ್ನೆಗಳು ಕೂಡ ಬರೋಕ್ಕೆ ಶುರುವಾಗಿದೆ. ಭೂಮಿಯನ್ನು ಮನುಷ್ಯ ಹಾಳು ಮಾಡ್ತಾ ಇದ್ರೂ ಕೂಡ ಪ್ರಕೃತಿ ರಿಪೇರಿ ಮಾಡ್ಕೊಳ್ತಿದೆ, ತನ್ನ ಚೆನ್ನಾಗಿ ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ಒಂದು ಕಡೆ ಗುರು ಶನಿ ಗ್ರಹಗಳು ತಮ್ಮ ಗ್ರಾವಿಟಿಯಿಂದ ಭೂಮಿ ಕಡೆಗೆ ಬರೋ ಕ್ಷುದ್ರ ಗ್ರಹಗಳ ದಾರಿ ಬದಲಾಯಿಸಿ ಭೂಮಿಯನ್ನು ಕಾಪಾಡ್ತವೆ. ಚಂದ್ರ ಭೂಮಿಯ ಸ್ಥಿರವಾದ ಸುತ್ತುವಿಕೆಗೆ ಇಲ್ಲಿ ವಾತಾವರಣ ಇರೋಕೆ ಕಾರಣ ಆಗಿದೆ. ಒಂದು ಕಾಲದಲ್ಲಿ ಚಂದ್ರನಿಗೂ ಮ್ಯಾಗ್ನೆಟಿಕ್ ಫೀಲ್ಡ್ ಇತ್ತು, ಅವನು ಭೂಮಿಯನ್ನು ಸೌರ ಮಾರುತಗಳಿಂದ ಕಾಪಾಡ್ತಿದ್ದ ಅನ್ನೋದಕ್ಕೆ ಪ್ರೂಫ್ ಇದೆ. ಇಲ್ಲಿ ಇದೆಲ್ಲವನ್ನ ತಿಳ್ಕೊಂಡು ಬಹಳ ಜ್ಞಾನಿಯಾಗಿರೋ ಮನುಷ್ಯನೇ ಭೂಮಿಯನ್ನು ಹಾಳು ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.